ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಡೆ ಸಾತಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಡೆ ಸಾತಿ ಅಂದರೆ ಏನು, ಯಾವ ರಾಶಿಯವರಿಗೆ ಸಾಡೆ ಸಾತಿ ಈಗ ನಡೀತಾ ಇದೆ, ಮುಂದಿನ ವರ್ಷ ಯಾರಿಗೆ ಬರ್ಬೋದು, ಎಷ್ಟು ವರ್ಷ ಇರ್ಬೋದು, ಯಾವ ಹಂತದಲ್ಲಿ ಇದೆ ಅಂತ ಪೂರ್ತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಡೆ ಸಾತಿ ಅಂತಂದರೆ ಒಂದು ಗ್ರಹ, ಶನಿ ಗ್ರಹ 7ನೇ ಗ್ರಹ ಆಗಿದೆ. ಆ 7ನೇ ಗ್ರಹ ಒಂದು ರೌಂಡು ಅಂದರೆ 12 ರಾಶಿಗಳನ್ನು ಒಂದು ರೌಂಡ್ ಹಾಕಬೇಕಾದ್ರೆ 360 ಡಿಗ್ರಿಗಳು ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಒಬ್ಬ ಮನುಷ್ಯನಿಗೆ 120 ವರ್ಷಗಳು ಆಯಸ್ಸು. 120 ವರ್ಷಗಳಲ್ಲಿ 30 ವರ್ಷಗಳಿಗೆ ಒಂದು ಸಲ 3 ಸಲ ಒಂದು ರಾಶಿಗೆ ಸಾಡೆ ಸಾತಿ ಅನ್ನೋದು ಬರುತ್ತೆ ಅಂತ ಹೇಳುತ್ತಾರೆ. 30 ವರ್ಷಗಳಿಗೆ ಒಂದು ಸಲ ಒಂದು ರಾಶಿಗೆ ಸಾಡೆ ಸಾತಿ ಬರುತ್ತೆ. ಅದು 7 ವರ್ಷ 6 ತಿಂಗಳು ಇರುತ್ತೆ ಆ ರಾಶಿನಲ್ಲಿ ಸಾಡೆ ಸಾತಿ. ಮತ್ತು ಸಾಡೆ ಸಾತಿ ಯಾವ ರಾಶಿಗಾದರೂ ಬಂದರೆ ಅವರು ಏನಂತಾರೆ ಅಂತಂದರೆ, ಯಾರಾದರೂ ಅಸ್ಟ್ರಾಲಜಿ ಅವ್ರ ಹತ್ರ ಹೋಗಿ ಕೇಳಿದಾಗ ನಿನಗೆ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳಿದಾಗ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನನಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿಬಿಡ್ತಂತೆ, ಇನ್ನು 7.5 ವರ್ಷ ನಾನು ಹೇಗಪ್ಪ ಅನುಭವಿಸೋದು, ಏನೇನು ಆಗ್ಬಿಡುತ್ತೋ ಏನೋ, ಅಯ್ಯೋ ನನ್ನ ಕತೆ ಮುಗ್ದೋಯ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಅದು ತಪ್ಪು. ಆ ರೀತಿ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸಾಡೆ ಸಾತಿ ತುಂಬ ಕಷ್ಟ ಕೊಡೋದು ಶನಿದೇವರು ಯಾರಿಗೆ ಅಂತಂದರೆ, ಹೋದ ಜನ್ಮದಲ್ಲಿ ಕರ್ಮಗಳನ್ನು ಯಾರು ಮಾಡಿರುತ್ತಾರೋ ಅವರಿಗೆ, ಮತ್ತು ಈ ಜನ್ಮದಲ್ಲಿ ಇನ್ನೊಬ್ಬರ ಆಸ್ತಿಗಳನ್ನಾಗಲಿ ಇನ್ನೊಬ್ಬರ ವಸ್ತುಗಳನ್ನಾಗಲಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಕೊಳ್ತಾರೋ, ಮತ್ತು ಇನ್ನೊಬ್ಬರ ಮೇಲೆ ಆಧಾರ ಪಟ್ಟು ಬದುಕ್ತಾ ಇರುವಂಥವ್ರಿಗೂ, ಮತ್ತು ಇನ್ನೊಬ್ಬರಿಗೆ ಕಷ್ಟಗಳನ್ನು ಕೊಡುವುದು, ಇನ್ನೊಬ್ಬರ ಜೀವನದಲ್ಲಿ ಆಟಗಳನ್ನು ಆಡುವಂಥವ್ರಿಗೆ ಸಾಡೆ ಸಾತಿ ಶನಿದೇವರು ಕಷ್ಟಗಳನ್ನು ಕೊಡೋದುಂಟು. ಈಗ ಒಂದು ವಿಷಯ, ನಮ್ಮ ಮನೆಯಲ್ಲಿ ತಂದೆ ಯಾವ ರೀತಿ ಮಕ್ಕಳನ್ನು ನೋಡ್ಕೊಳ್ಳುತ್ತಾರೆ ಅಂದರೆ, ಮಕ್ಕಳು ಏನಾದರೂ ತಪ್ಪು ಮಾಡಿದರೆ, ಈ ರೀತಿ ತಪ್ಪು ಮಾಡಬಾರ್ದು, ನೀನು ಈ ರೀತಿ ನಡ್ಕೊಳ್ತಾ ಇರೋದು ತಪ್ಪು, ಈ ರೀತಿ ಮಾಡು ಅಂತ ಬುದ್ಧಿ ಹೇಗೆ ಕಳಿಸ್ತಾರೋ ನಮ್ಮ ತಂದೆಯಾದಂಥವರು, ಆ ರೀತಿ ಈ ಶನಿದೇವರು ಕೂಡ ಒಬ್ಬ ತಂದೆಯ ಸಮಾನ ಆಗಿರುತ್ತಾರೆ. ಏನಾದರೂ ನಾವು ಅವ್ರಿಗೂ ಮಕ್ಕಳಾಗಿರೋದ್ರಿಂದ ನಾವು ಏನಾದರೂ ಒಂದು ತಪ್ಪು, ಒಂದು ಕೆಟ್ಟ ಕೆಲಸವನ್ನು ಮಾಡಿದರೆ ಅದನ್ನು ತಿದ್ದಿ ನಮಗೆ ಅರಿವನ್ನು ಮೂಡಿಸೋದೇ ಸಾಡೆ ಸಾತಿ ಶನಿದೇವರು ಅಂತ ಹೇಳ್ಬೋದು. ಮತ್ತು ಶನಿ ಒಬ್ಬ ದುಃಖಕಾರಕ ಮತ್ತು ಬ್ರಹ್ಮಜ್ಞಾನಕಾರಕ ಅಂತಲೂ ಹೇಳ್ಬೋದು, ಮತ್ತು ವೈರಾಗ್ಯಕಾರಕ ಅಂತಲೂ ಕೂಡ ಹೇಳುತ್ತಾರೆ. ದುಃಖ ಬರುವುದು ಮನುಷ್ಯನಿಗೆ ಏತಕ್ಕೆ ಅಂತಂದರೆ, ಆ ಮನುಷ್ಯನು ಯಾವುದೋ ಒಂದು ರೀತಿ ಕರ್ಮಗಳನ್ನು ಮಾಡಿದರೆ ಮಾತ್ರ ಆ ಮನುಷ್ಯನಿಗೆ ದುಃಖ ಬರುತ್ತೆ. ಆ ದುಃಖವನ್ನು ಅವರಿಗೆ ಕೊಡುವುದು ಏನಕ್ಕೆ ಅಂತಂದರೆ, ಅವರು ಮಾಡಿರುವಂಥ ಕರ್ಮವನ್ನು ಅರ್ಥ ಮಾಡಿಸುವುದಕ್ಕೆ ದುಃಖವನ್ನು ಕೊಡುತ್ತಾರೆ. ಯಾವುದೋ ಒಂದು ರೀತಿ ದುಃಖವನ್ನು ಉಂಟು ಮಾಡುತ್ತಾರೆ. ಆ ದುಃಖದಿಂದ ಅವರಿಗೆ ಬ್ರಹ್ಮಜ್ಞಾನ ಅನ್ನೋದು ಲಭಿಸುತ್ತೆ, ಬ್ರಹ್ಮಜ್ಞಾನವನ್ನು ಕೊಡುತ್ತಾರೆ. ಬ್ರಹ್ಮಜ್ಞಾನ ಅಂತಂದರೆ, ನಾವು ಮಾಡಿರುವಂತಹ ಪಾಪಗಳನ್ನು ನಮಗೂ ಅರಿವು ಮೂಡಿಸಿ ನಮಗೆ ಒಳ್ಳೆಯ ದಾರಿಯನ್ನು ನಡೆಸೋದೇ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನದಲ್ಲಿ ನಾವು ಒಳ್ಳೆಯವರಾಗಿ ನಾವು ನಡೆದುಕೊಂಡು ಬರುತ್ತಾ ನಮಗೆ
ಅರಿವನ್ನು ಮೂಡೋದು ವೈರಾಗ್ಯ. ವೈರಾಗ್ಯ ಅಂತಂದರೆ ನಮಗೆ ಎಲ್ಲ ಅರಿವಾಗಿ ಕಷ್ಟಗಳು, ದುಃಖಗಳು, ಸುಖ, ಸಂಪತ್ತು ಪ್ರತಿಯೊಂದರಲ್ಲೂ ಅರಿವಾಗಿ ಕೊನೆಯಲ್ಲಿ ಅರಿವಾಗೋದೇ ವೈರಾಗ್ಯ. ಆ ವೈರಾಗ್ಯ ಬಂದಾಗ ಅಲ್ಲಿಗೆ ಆ ಮನುಷ್ಯ ಒಬ್ಬ ಮನುಷ್ಯನಾಗಿರುತ್ತಾನೆ ಅಂತ ಹೇಳ್ಬೋದು. ಈ ಪ್ರಪಂಚದಲ್ಲಿ ಯಾರು ಯಾರು ಹೇಗೆ ನಡೆದುಕೊಳ್ಳುತ್ತಾರೋ, ಯಾವ ರೀತಿ ಪ್ರಪಂಚದಲ್ಲಿ ಜನರಿದ್ದಾರೋ, ಯಾವ ರೀತಿ ಏನೇನು ನಡೀತಾ ಇದೆಯೋ ಎಲ್ಲವನ್ನು ಪ್ರಪಂಚವನ್ನು ಅರಿವು ಮೂಡಿಸೋದೇ ಈ ಸಾಡೆ ಸಾತಿ ಅಂತ ಹೇಳಬಹುದು. ಮಕರ ರಾಶಿಯಲ್ಲಿ ಸಾಡೆ ಸಾತಿ ಮುಗಿದು ಹೋಗಿದೆ. ಮಕರ ರಾಶಿಯಲ್ಲಿ 2ನೇ ಹಂತದಲ್ಲಿ ಇರುವಾಗೇ ಕುಂಭರಾಶಿಯವರೆಗೂ ಡೋಲು ಬಾರಿಸಿದಾಗೆ ಅವರಿಗೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಅದೇ ರೀತಿ ಕುಂಭರಾಶಿನಲ್ಲಿ 2ನೇ ಹಂತದಲ್ಲಿ ಇರುವಾಗನೇ ಮೀನರಾಶಿಗೆ ಡೋಲು ಬಾರಿಸಿದಾಗೆ ಸ್ಟಾರ್ಟು ಬ್ಯಾಂಡು ಆಯಿತು ಅಂತ ಅರ್ಥ. ಆದ್ದರಿಂದ ಸಾಡೆ ಸಾತಿ ಅನ್ನೋದು ಯಾರೂ ಭಯಪಡಬೇಕಾಗಿಲ್ಲ. ಸಾಡೆ ಸಾತಿ ಯಾರಿಗೆಲ್ಲ ಇರುತ್ತೆ, ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಂತ ನಾವು ನೋಡೋಣ ಬನ್ನಿ. ಈಗ ನಾವು ಸಾಡೆ ಸಾತಿ ಯಾರಿಗೆಲ್ಲ ಇರುತ್ತೆ, ಯಾವ ವರ್ಷದಿಂದ ಯಾವ ವರ್ಷದ ತನಕ ಇರುತ್ತೆ, ಯಾವ ರಾಶಿಯವರಿಗೆ ಅಂತ ಈಗ ನಾವು ನೋಡೋಣ. ನೋಡಿ, ಮೊದಲನೇ ಹಂತ ಅಂತ ಬರುತ್ತೆ. ಮೊದಲನೇ ಹಂತ ಅಂತ ಬಂದಾಗ ಅವರಿಗೆ ಕಾಲುಗಳು ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕಾಲುಗಳಿಗೆ ಪಟ್ಟಂತಹ ತೊಂದರೆಗಳು ಬರ್ಬೋದು. 2ನೇ ಹಂತ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಅದರ ಹೊಟ್ಟೆಯ ಬಗ್ಗೆ ನಾವು ಚಿಂತೆ ಮಾಡಬೇಕಾಗತ್ತೆ ಆಗ. ಮತ್ತು 3ನೇ ಹಂತ ಅಂತಂದರೆ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಮತ್ತು 4ನೇ ಹಂತ ಅಂತಂದರೆ ನೋಡಿ, ಫೈನಲ್ ಟಚ್ ಅದು 4ನೇ ಹಂತ. 4ನೇ ಹಂತದಲ್ಲಿ ತಲೆಗೆ ತುಂಬಾ ಕೆಲಸ ಕೊಡುವಂಥದ್ದಾಗಿದೆ. ಆಗ ಅವರು ಮಾಡಿರುವಂತಹ ಕರ್ಮಗಳನ್ನು ಅನುಭವಿಸಿ ಫೈನಲ್ಗೆ ಬಂದಿರ್ತಾರೆ. ಆಗ ಲಾಸ್ಟ್ನಲ್ಲಿ ಯಾರಾದರೂ ಆಸ್ತಿಗಳು ಬೇರೆಯವರದನ್ನು ಅವರಿಗೆ ಮೋಸದಿಂದ ತೆಗೆದುಕೊಂಡಿದ್ದರೆ ಇವರ ಆಸ್ತಿಗಳನ್ನು ಮಾರ್ಕೋಬೇಕಾಗತ್ತೆ. ಮತ್ತು ಯಾರಿಗಾದರೂ ಏನಾದರೂ ಮೋಸ ಮಾಡಿದರೆ ಆ ಮೋಸ ಇವರಿಗೆ ಆಗುತ್ತೆ. ಅದೇ ರೀತಿ ಮೋಸ ಬೇರೊಬ್ಬರಿಂದ ಇವರಿಗೆ ಆಗುವಂಥದ್ದಾಗಿರುತ್ತೆ. ಈ ರೀತಿ ಆದಾಗ ಅವರಿಗೆ ಒಂದು ಕೆಲಸಗಳನ್ನು ಕೂಡ ಕಳೆದುಕೊಳ್ಳುವಂತಹ, ಉದ್ಯೋಗಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಕೂಡ ಬರುತ್ತೆ. ಅಂಥ ಸಮಯದಲ್ಲಿ ಅವರು ಹೋಗಿ ಮನೆಯಲ್ಲಿ ಒಂದು ಕೆನಡಿಯ ಮುಂದೆ ನಿಂತುಕೊಂಡು ಅವರ ಮುಖವನ್ನು ಅವರೇ ನೋಡ್ಕೊಳ್ಳುತ್ತಾ, ಯೋ ಏನಯ್ಯ ನಿನಗೆ ಈ ಗತಿ ಬಂತು, ಎಷ್ಟು ಚೆನ್ನಾಗಿದ್ದೆ, ಆರಾಮಾಗಿದ್ದಲ್ಲ, ಎಷ್ಟೋ ಜನರಿಗೆ ಮೋಸ ಮಾಡಿ ತಂದು ನಾನು ಹಾಕ್ಕೊಂಡು ಆರಾಮಾಗಿ ಮಜಾ ಮಾಡ್ತಾ ಇದ್ದೆ, ನನ್ನ ಆಸ್ತಿಗಳನ್ನೇ ನಾನು ಮಾರ್ಕೋಬೇಕಾಯಿತೆ, ನನ್ನ ಎಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೆ ಆ ನೆಮ್ಮದಿಯೆಲ್ಲ ನನಗೆ ಕಳೆದುಕೋಬೇಕಾಯಿತೆ, ನನ್ನವರೇ ನನ್ನನ್ನು ದೂರ ಮಾಡಿಬಿಟ್ರೆ, ನನ್ನ ಬಾಯಿ ಯಾಕೆ ಸರಿ ಇಲ್ಲ, ಈಗ ನನ್ನ ಬಾಯಿ ಯಾಕೆ ಈ ರೀತಿ ಮಾತಾಡುತ್ತೆ, ನನ್ನ ಬಾಯಿಯಿಂದನೇ ನಾನು ಎಲ್ಲರನ್ನೂ ದೂರ ಮಾಡಿಕೊಂಡೆ, ನಮ್ಮ ಆತ್ಮ ಬಂಧುಗಳನ್ನು ದೂರ ಮಾಡಿಕೊಂಡೆ, ಫ್ರೆಂಡ್ಸನ್ನು ದೂರ ಮಾಡಿಕೊಂಡೆ, ಎಲ್ಲರೂ ನನ್ನ ಕೈ ಬಿಟ್ಟರೆ ಅಂತ ಗೊಳೋ ಅಂತ ಆ ಕೆನಡಿ ಮುಂದೆ ನಿಂತುಕೊಂಡು ಅಳಬೇಕಾಗುತ್ತಂತೆ ಆ ಫೈನಲಲ್ಲಿ. ಯಾಕಂದರೆ ಅಷ್ಟೊತ್ತಿಗೆ ಅವ್ರ ಕರ್ಮಗಳೆಲ್ಲ ತೊಳಗು ಬಿಟ್ಟಿರುತ್ತೆ, ಆ ಕರ್ಮಗಳನ್ನೆಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಆ ಲಾಸ್ಟ್ನಲ್ಲಿ ಕಡೆಯದಲ್ಲಿ ಅವರಿಗೆ ಅವರು ಮಾಡಿರುವಂತಹ ಪಾಪ ಕರ್ಮಗಳೆಲ್ಲ ಕೂಡ ಅರಿವು ಮೂಡಿಸುತ್ತಾರೆ ಆ ಶನಿದೇವರು. ಅಂದಿನಿಂದ ಒಳ್ಳೆಯ ಬ್ರಹ್ಮಜ್ಞಾನ ಸ್ಟಾರ್ಟ್ ಆಗಿ ವೈರಾಗ್ಯ ಅನ್ನೋದು ಬರೋಕ್ಕೆ
ಶುರುವಾಗುತ್ತೆ. ಅಲ್ಲಿಂದ ಅವರು ಒಬ್ಬ ಮನುಷ್ಯನಾಗಿ ಬಾಳಲಿಕ್ಕೆ ಕೂಡ ಶುರುವಾಗುತ್ತೆ ಅಂತ ಹೇಳ್ಬೋದು. ಈಗ ನಾವು ನೋಡೋಣ ಯಾವ ರಾಶಿಗೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ತನಕ ಇರುತ್ತೆ ಸಾಡೆ ಸಾತಿ ಅನ್ನೋದನ್ನು ನಾವು ನೋಡೋಣ. ಈಗಾಗಲೇ ನಮಗೆ ಮಕರ ರಾಶಿನಲ್ಲಿ ತೊಲಗಿಬಿಟ್ಟಿದೆ. 2025ಗೇ ಮಕರ ರಾಶಿನಲ್ಲಿ ತೊಲಗಿಬಿಟ್ಟಿದೆ ಅಂತ ಅರ್ಥ ಆಯಿತು. ಮಕರ ರಾಶಿನಲ್ಲಿ 2ನೇ ಹಂತದಲ್ಲಿ ಇರುವಾಗಲೇ ಕುಂಭರಾಶಿಗೆ ಬ್ಯಾಂಡ್ರ ಸಟ್ಟು ಡೋಲು ಬಾರಿಸಿದಾಗ ಆಗಿರುತ್ತೆ ಕುಂಭರಾಶಿಯವರಿಗೆ. ಈಗ ಫೈನಲ್ ಹಂತದಲ್ಲಿದೆ. ಅವರು ಏನು ಕರ್ಮಗಳು ಮಾಡಿರ್ತಾರೋ ಅದನ್ನು ಅನುಭವಿಸ್ಲೇಬೇಕು. ಈಗ ಪಾಪ ಕರ್ಮಗಳನ್ನು ಅನುಭವಿಸ್ಲೇಬೇಕಾಗತ್ತೆ ಫೈನಲ್ ಟಚ್ಚಲ್ಲಿ. ಈಗ ಕುಂಭರಾಶಿಯವರು ಅವರು ಪಾಪ ಇನ್ನು ಸ್ವಲ್ಪ ದಿನ ಕಷ್ಟಪಡಬೇಕಾಗುತ್ತೆ. 2027 ಜೂನ್ ತನಕ ಇರುತ್ತೆ ಅವ್ರಿಗೆ. ನೋಡೋಣ ಈಗ ಒಂದು ಕಡೆಯಿಂದ ಕುಂಭರಾಶಿಗೆ 2020ರಲ್ಲಿ ಅಂದರೆ ಮಕರ ರಾಶಿ 2017 ಜನವರಿ 26ಕ್ಕೆ 1ನೇ ಹಂತದಲ್ಲಿತ್ತು ಮಕರ ರಾಶಿಯವರಿಗೆ. 2ನೇ ಹಂತ 2020 ಜನವರಿ 24ಕ್ಕೆ 2ನೇ ಹಂತದಲ್ಲಿತ್ತು. 2023 ಮಾರ್ಚ್ 29ರಲ್ಲಿ 3ನೇ ಹಂತದಲ್ಲಿತ್ತು. 2025 ಮೇ 29 ಅಂತ್ಯವರ್ಷದಲ್ಲಿತ್ತು ಮಕರ ರಾಶಿಯವರಿಗೆ. 2ನೇ ಹಂತ ಮಕರ ರಾಶಿಯಲ್ಲಿ 2020ರಲ್ಲೇ ಕುಂಭರಾಶಿಯವರಿಗೆ ಡೋಲ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಕುಂಭರಾಶಿನಲ್ಲಿ ಈಗ 2020 ಜನವರಿ 24ಕ್ಕೆ ಬಂದಿತ್ತು. 2000 ಅಂದರೆ 1ನೇ ಹಂತಕ್ಕೆ ಬಂದಿತ್ತು. 2023 ಮಾರ್ಚ್ 29ಕ್ಕೆ 2ನೇ ಹಂತದಲ್ಲಿತ್ತು. 2025 ಮೇ 29 3ನೇ ಹಂತದಲ್ಲಿತ್ತು. 2027 ಜೂನ್ 2 ಈಗ ಅಂತಿಮ ವರ್ಷದಲ್ಲಿ ನಡೀತಾ ಇದೆ ಕುಂಭರಾಶಿಯವರಿಗೆ. ಈ ಜೂನ್ 2ನೇ ತಾರೀಕಿಗೆ 2027ಕ್ಕೆ ಪೂರ್ತಿ ಕಳೆದೋಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ಕುಂಭರಾಶಿ 2ನೇ ಸ್ಥಾನದಲ್ಲಿದ್ದಾಗ ಅಂದರೆ 2ನೇ ಹಂತದಲ್ಲಿದ್ದಾಗನೇ ಮೀನರಾಶಿಗೆ ಶುರುವಾಗಿರುತ್ತೆ. ಆಗಲೇ ಬ್ಯಾಂಡ್ ಸ್ಟಾರ್ಟ್ ಆಗಿರುತ್ತೆ ಮೀನರಾಶಿಯವರಿಗೆ. ಅಂದರೆ ಮೀನರಾಶಿಗೆ 2023 ಮಾರ್ಚ್ 29ನೇ ತಾರೀಕಿಗೆ 1ನೇ ಹಂತಕ್ಕೆ ಬಂದು ತಲುಪಿತು. ಮತ್ತು 2025 ಮೇ 29ಕ್ಕೆ 2ನೇ ಸ್ಥಾನಕ್ಕೆ ಬರುತ್ತೆ. ಮತ್ತು 2027 ಜೂನ್ 2 3ನೇ ಸ್ಥಾನಕ್ಕೆ ಹೋಗುತ್ತೆ. ಮತ್ತು 2029 ಏಪ್ರಿಲ್ 6ಕ್ಕೆ ಪೂರ್ತಿ ಕಳೆದೋಗುತ್ತೆ ಮೀನರಾಶಿಗೆ. ಮತ್ತು ಮೇಷರಾಶಿಗೆ 2025 ಮೇ 29ಕ್ಕೆ ಬರುತ್ತೆ 1ನೇ ಹಂತಕ್ಕೆ. 2027 ಜೂನ್ 2ನೇ ತಾರೀಕು 2ನೇ ಹಂತಕ್ಕೆ ಬರುತ್ತೆ. 2029 ಏಪ್ರಿಲ್ 6ಕ್ಕೆ 3ನೇ ಹಂತಕ್ಕೆ ಬರುತ್ತೆ. 2031 ಮೇ 30ಕ್ಕೆ 4ನೇ ಹಂತಕ್ಕೆ ಹೋಗುತ್ತೆ. ಅಂದರೆ ಫೈನಲ್ ಆಗಿ ತೊಲಗುತ್ತೆ ಮೇಷರಾಶಿಯವರಿಗೆ. ಮತ್ತು ವೃಷಭ ರಾಶಿಯನ್ನು ತೆಗೆದುಕೊಂಡಾಗ 2027 ಜೂನ್ 2ನೇ ತಾರೀಕು 1ನೇ ಹಂತಕ್ಕೆ ಬರುತ್ತೆ. 2029 ಏಪ್ರಿಲ್ 6ಕ್ಕೆ 2ನೇ ಹಂತಕ್ಕೆ ಬರುತ್ತೆ. 2031 ಮೇ 30ಕ್ಕೆ 3ನೇ ಹಂತಕ್ಕೆ ಬರುತ್ತೆ. 2033 ಆಗಸ್ಟ್ 10ಕ್ಕೆ 4ನೇ ಹಂತ ಅಂದರೆ ಅಂತಿಮ ವರ್ಷ ಅಂತ ಹೇಳ್ಬೋದು ವೃಷಭ ರಾಶಿ. ಮಿಥುನ ರಾಶಿಯವರಿಗೆ 2029 ಏಪ್ರಿಲ್ 6ಕ್ಕೆ ಬಂದು ತಲುಪುತ್ತೆ. ಮತ್ತು 2ನೇ ಹಂತ ಅಂತಂದರೆ 2031 ಮೇ 30 2ನೇ ಹಂತದಲ್ಲಿರುತ್ತೆ.
2033 ಆಗಸ್ಟು 10ಕ್ಕೆ 3ನೇ ಹಂತದಲ್ಲಿರುತ್ತೆ. 2035 ಸೆಪ್ಟೆಂಬರು 15ಕ್ಕೆ ಅಂತಿಮ ವರ್ಷ ಅಂತ ಹೇಳ್ಬೋದು. ಮತ್ತು ಕಟಕ ರಾಶಿಯವರಿಗೆ 2031 ಮೇ 30ಕ್ಕೆ ಮೊದಲನೇ ಹಂತ, 2033 ಆಗಸ್ಟ್ 10ಕ್ಕೆ 2ನೇ ಹಂತ, 2035 ಸೆಪ್ಟೆಂಬರ್ 15 3ನೇ ಹಂತ, 2037 ಆಗಸ್ಟ್ 20ಕ್ಕೆ ಅಂತಿಮ ವರ್ಷ ಅಂತ ಹೇಳ್ಬೋದು. ಕಟಕ ರಾಶಿ. ಸಿಂಹರಾಶಿ ಈಗ ತೆಗೆದುಕೊಳ್ಳೋಣ. 2033 ಆಗಸ್ಟು 10 ಮೊದಲನೇ ಹಂತ, 2035 ಸೆಪ್ಟೆಂಬರ್ 15 2ನೇ ಹಂತ, 2037 ಆಗಸ್ಟ್ 20 3ನೇ ಹಂತ, 2039 ಡಿಸೆಂಬರ್ 24ಕ್ಕೆ ಕೊನೆಯ ವರ್ಷ ಅಂತ ಹೇಳ್ಬೋದು ಸಿಂಹರಾಶಿಗೆ. ಈಗ ಕನ್ಯಾ ರಾಶಿ ತೆಗೆದುಕೊಳ್ಳೋಣ. ಕನ್ಯಾ ರಾಶಿನಲ್ಲಿ 2035 ಸೆಪ್ಟೆಂಬರ್ 15ಕ್ಕೆ 1ನೇ ಹಂತ, 2037 ಆಗಸ್ಟ್ 20ಕ್ಕೆ 2ನೇ ಹಂತ, 2039 ಡಿಸೆಂಬರ್ 24 3ನೇ ಹಂತ, 2042 ಫೆಬ್ರವರಿ 27ಕ್ಕೆ 4ನೇ ಹಂತ ಅಲ್ಲಿಗೆ ತೊಳೆದು ಹೋಗುತ್ತೆ. ಫೈನಲ್ ವರ್ಷ ಅದು. ಈಗ ತುಲಾರಾಶಿಗೆ 2037 ಆಗಸ್ಟ್ 20ಕ್ಕೆ ಮೊದಲನೇ ಹಂತ, 2039 ಡಿಸೆಂಬರ್ 24ಕ್ಕೆ 2ನೇ ಹಂತ, 2042 ಫೆಬ್ರವರಿ 27ಕ್ಕೆ 3ನೇ ಹಂತ, 2044 ಮೇ 2ನೇ ತಾರೀಕು ಫೈನಲ್ಲು ತೊಲಗು ಬಿಡುತ್ತೆ ಅಂತ ಫೈನಲ್ ವರ್ಷ ಅದು ಹೋಗ್ಬಿಡುತ್ತೆ. ಮತ್ತು ವೃಶ್ಚಿಕ ರಾಶಿ 2039 ಡಿಸೆಂಬರ್ 24ಕ್ಕೆ 1ನೇ ಹಂತ, 2042 ಫೆಬ್ರವರಿ 27 2ನೇ ಹಂತ ಆಗುತ್ತೆ, 2044 ಮೇ 2ನೇ ತಾರೀಕಿಗೆ 3ನೇ ಹಂತ ಆಗುತ್ತೆ, 2046 ಜೂನ್ 7ನೇ ತಾರೀಕಿಗೆ ಅಂತಿಮ ವರ್ಷ ಅಂತ ಹೇಳ್ಬೋದು. ಈಗ ಧನುಸು ರಾಶಿ ತೆಗೆದುಕೊಳ್ಳೋಣ. ಧನುಸು ರಾಶಿಗೆ 2042 ಫೆಬ್ರವರಿ 27ಕ್ಕೆ 1ನೇ ಹಂತಕ್ಕೆ ಬರುತ್ತೆ, 2044 ಮೇ 2ನೇ ತಾರೀಕು 2ನೇ ಹಂತಕ್ಕೆ ಬರುತ್ತೆ, 2046 ಜನವರಿ 7ನೇ ತಾರೀಕು 3ನೇ ಹಂತಕ್ಕೆ ಬರುತ್ತೆ, 2048 ಸೆಪ್ಟೆಂಬರ್ 10ನೇ ತಾರೀಕಿಗೆ ಅಲ್ಲಿಗೆ ಅಂತಿಮ ವರ್ಷ ಅಂತ ಹೇಳ್ಬೋದಾಗಿದೆ. ಈ ರೀತಿ ಸಾತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಎಷ್ಟರಿಂದ ಎಷ್ಟು ತನಕ ಇರುತ್ತೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಎಲ್ಲರೂ ನೋಡ್ಕೊಳ್ಳಿ, ನಿಮ್ಮ ರಾಶಿಗಳಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ಇರುತ್ತೆ, ಮತ್ತು ಯಾವ ಹಂತದಲ್ಲಿ ಇರುತ್ತೆ, ಏನು ಆಗುತ್ತೆ, ಇನ್ನೊಂದು ಹಂತಕ್ಕೆ ಹೋದರೆ ಏನಾಗುತ್ತೆ, ಇನ್ನೊಂದು ಹಂತಕ್ಕೆ ಹೋದರೆ ಏನಾಗುತ್ತೆ ಅಂತ ಡೀಟೈಲಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.